ಇವ್ರ ಥರ 5 ಪಕ್ಷಕ್ಕೆ ಹೋಗಿ 5 ಗೊಂಬೆ ಆಟ 5 ಪ್ರಚಾರ ಆಡೋನಲ್ಲ. ವಿಶ್ವನಾಥ್ ಅವ್ರಿಗೆ ಧೈರ್ಯ ಇದ್ದರೆ, ಪ್ರಾಮಾಣಿಕತೆ ಇದ್ದರೆ, ನನ್ನ ಹತ್ರ ಹಣ ನನಗೆ ಇವ್ನು ಕೋಟೆ ಉಂಡಿ ಮನೆಗೆ ಸಂಬಂಧ ಇಲ್ಲ ಅಂದರೆ, ನಾಡದೇವತೆ ಚಾಮುಂಡಿ ಸನ್ನಿಧಿಲಿ ಎಂ ಪಿ ಆಗಿದ್ದೆ, ನಾಡದೇವತೆ ಮುಂದೆ ಬಂದು ನೀನು ಪ್ರಮಾಣ ಮಾಡಿಬಿಡಿ. MTB ಅವರು ಬರ್ತೀನಿ ಅಂತ ಒಪ್ಕೊಂಡಿದ್ದಾರೆ. MTB ಅವರು ಬರ್ತಾರೆ, ನೀನು ಪ್ರಮಾಣ ಮಾಡೋದೇನೋ ನಿನ್ನ ಮಕ್ಕಳನ್ನೂ ಕರ್ಕೊಬರ್ತೀನಿ, ನನ್ನ ಮಕ್ಕಳನ್ನೂ ಕರ್ಕೊಬರ್ತೀನಿ. ನಾನು ಕೋಟೆ ಉಂಡಿ ಮಾದೇವ ದುಡಿಸ್ಕೊಂಡು ಹೋಗಿಲ್ಲ. ಇವತ್ತು ಹೇಳಿದ್ದಾರೆ, ನೋಡಿದೆ ಅಣ್ಣ ಕೋಟೆ ಉಂಡಿ ಮಾದೇವ ಹಣ ಹೇಳ್ಬೋದು 55 ಲಕ್ಷ ಹಣವಂತ ಅಲ್ಲ, ನಾನು ಆಸ್ತಿವಂತ. ವಿಶ್ವನಾಥ್ ಅವರೇ, ನಿಮಗಿಂತ ಆಸ್ತಿ ನಾನು ಆಸ್ತಿವಂತ ಅಲ್ಲ, ಬಡ ಕಾರ್ಯಕರ್ತ. ಒಬ್ಬ ಕಾಂಗ್ರೆಸ್ ಪಕ್ಷದ 86-87 ಇಸ್ವಿಯಿಂದ ಬಂದು ದುಡಿದಂಥ ಕಾಂಗ್ರೆಸ್ ಬಾವುಟದ ಕರ್ತ. ನನ್ನ ಬಗ್ಗೆ ನಿಮ್ಮ ಬಗ್ಗೆ ನನ್ನ ಹಣಪಾಯಸ ಬಗ್ಗೆ ಸಾಮರ್ಥ್ಯ ಇಲ್ಲ. MP ಆಗಿದ್ದವರು, ಮಂತ್ರಿ ಆಗಿದ್ದವರು, MLC ಆಗಿದ್ದವರು, ರಾಜ್ಯಸಭಾ ಅಧ್ಯಕ್ಷ ಯಾವುದೋ ಕಾಂಗ್ರೆಸ್ ದಳದ ಅಧ್ಯಕ್ಷ ಆಗಿ ಕೊಲೆ ಮಾಡಿಸ್ತೀನಿ ಬೆದರಿಸ್ತೀರಿ. ಅವತ್ತು ನನ್ನ ಬೈಕ್ ಎದುರುಕೊಂಡು ನಾನು ಕಂಪ್ಲೇಂಟ್ ಕೊಟ್ಟೆ, ದೂರು ಕೊಟ್ಟೆ, NCR ತಗೊಟ್ರು, ಕೋರ್ಟ್ಗೆ ಹೋದೆ, ಪರ್ಮಿಷನ್ ತಗೊಂಡೆ. ಸ್ಪೀಕರ್ ಅವ್ರಿಗೆ ಇಂಬರ್ ಹಾಕ್ಕೊಟ್ರು. ಆ ಇಂಬರದ ಮೇಲೆ ಕೋರ್ಟ್ ಪರ್ಮಿಷನ್ ಕೊಡ್ತು. ಇವರು FIR ಹಾಕಿದೆ. FIR ಹಾಕಿದ್ಮೇಲೆ ಮುಂದೆ ಅಣ್ಣ ಇವ್ರದ್ದು 20ನೇ ಈ ತಿಂಗಳು ಎಂಡು ಬರೋ ತಿಂಗಳು ನಿವೃತ್ತಿ ಆಗ ಸನ್ನಿವೇಶದಲ್ಲಿ ಅವ್ರು MTB ಅವರು ಇಬ್ಬರು MLCಗಳು, ನಾನೊಬ್ಬನೇ ಅಲ್ಲ, ಇವ್ರಿಗೆ ನಿವೃತ್ತಿ ಸನ್ಮಾನ ಮಾಡ್ತಾರೆ. ಆ ಸನ್ಮಾನದಲ್ಲಿ ಮಾಧ್ಯಮದವರು, ಬೆಂಗಳೂರು ಮಾಧ್ಯಮದವ್ರಿಗೆ ಮನವಿ ಕೊಟ್ಟಿದ್ದೀನಿ ಅಲ್ಲಿ ಬರಬೇಕು ಅಂತ. ಪರ್ಮಿಷನ್ ತಗೊಂಡಿದ್ದೀನಿ. DYSP ಅಂತ ವಿಧಾನಸೌಧ ಗಲಾಟೆ ಆಗಬಾರ್ದು, PM ಪರ್ಮಿಷನ್ ಇವರು ಕೊಟ್ಟಿದ್ದಾರಾ ಇಲ್ವಾ? ಇವ್ರು ಯಾಕೆ ಎಂಡ್ರು ಅಂತ ಬೈತಾರಲ್ಲ. ಹಣ ಸತ್ಯ ಹೇಳ್ಬಿಡಿ ಅಣ್ಣ. MTB ಅವರು ನೀವು ಬಗೆಹರಿಸ್ಕೊಬಿಟ್ರೆ, ಅವರಿಬ್ಬರು ಬಗೆಹರಿಸ್ಕೊಬಿಟ್ಟು ನಾನು ಬಡವ, ನನ್ನನ್ನು ಬಿಡುಗಡೆ ಮಾಡಿಕೊಡಿ. ಆಮೇಲೆ ಇವರು ನನ್ನ ಮನೆ ಯಾವಾಗಲೂ ಕಾಯ್ತಿದ್ದ ಅಂದವ್ರೆ. ಒಬ್ಬ MP ಮನೆಗೆ ಹೋಗೋದು ಕಾರ್ಯಕರ್ತ ಸರ್ವೇ ಸಾಮಾನ್ಯ ಅಣ್ಣ. ಕಾರ್ಯಕರ್ತ, ಬ್ಲಾಕ್ ಅಧ್ಯಕ್ಷ, ಜಿಲ್ಲಾ ಅಧ್ಯಕ್ಷ ಸಾಮಾನ್ಯ. ಇವ್ರ ಮನೆ ಜೀತ ಮಾಡೋಕ್ಕೆ ಹೋಗಿಲ್ಲ ನಾನು. ಕಾಂಗ್ರೆಸ್ ಅದು MP ಮನೆ ಹೋಗಿದ್ದೀನಿ. ಅದು ಬಿಟ್ಟು ಇವ್ರು ಯಾರ ಮನೆಗೆ MP ಸೀಟ್ ಕೊಡ್ಸೋಕೆ ಹೇಳಿ ಎಲ್ಲರಿಗೂ ಗೊತ್ತಿದೆ. ಇದು ಇವರು ಸಿದ್ದರಾಮಯ್ಯನ ಮಗನಿಗೂ ಇದಕ್ಕೂ ಸಂಬಂಧ ಇಲ್ಲ. ಸಿದ್ದರಾಮಯ್ಯನ ಮಗ ನಮ್ಗೆ ಸಂಬಂಧವೇ ಇಲ್ಲ. ಅದು ಅವ್ನು ಪಾಪ ಅವನು MLC, ಅವ್ರು ಮುಖ್ಯಮಂತ್ರಿ. ನಾನು ಬಡ ಕಾರ್ಯಕರ್ತ. ನನ್ನಂಥ ಕಾರ್ಯಕರ್ತರಿಗೆ ಮಾಡಬಾರ್ದು ಮೋಸ. CM ಮಾದೇವ, ಕೋಟೆ ಉಂಡಿ, KPCC ಪ್ರಧಾನ ಕಾರ್ಯದರ್ಶಿ, OBC ಡಿಪಾರ್ಟ್ಮೆಂಟ್.